ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಹಿಂದಿನ ವಿಡಿಯೋದಲ್ಲಿ ತೆಂಗಿನ ಗರಿಯ ಕಡ್ಡಿಯಿಂದ ಮಾಡಬಹುದಾದ ಸುಂದರ ಪುಷ್ಪದ ಬಗ್ಗೆ ತಿಳಿಸಿದ್ದೆ. ತುಂಬಾ ಜನ ಒಳ್ಳೆಯ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರಿ, ಹಾಗೂ ಕೆಲವರು ಇನ್ನೊಮ್ಮೆ ತಿಳಿಸಿಕೊಡುವಂತೆ ಕಮೆಂಟ್ ಮಾಡಿದ್ರಿ. ಹಾಗಾಗಿ ಈ ದಿನ ಮತ್ತೊಮ್ಮೆ ನಿಮಗೆಲ್ಲ ಸುಲಭವಾಗಿ ತಿಳಿಯುವಂತೆ ಇನ್ನೊಂದು ವಿಡಿಯೋ ಮಾಡ್ತಿದ್ದೇನೆ. ದಯವಿಟ್ಟು ಸಪೋರ್ಟ್ ಮಾಡಿ. ಬೇಕಾಗುವ ಸಾಮಗ್ರಿಗಳು: ಕ್ಲೀನ್ ಆಗಿ ಮಾಡಿಕೊಂಡಂತ ತೆಂಗಿನ ಕಡ್ಡಿ, ಮತ್ತೆ ಅದೇ ರೀತಿಯಾಗಿ ಚಿಕ್ಕದಾಗಿ ಮಾಡಿಕೊಳ್ಳುವಂತ ಸ್ವಲ್ಪ ಕಡ್ಡಿ ನೋಡ್ರಿ, ಚಿಕ್ಕದಾಗಿ ಸ್ವಲ್ಪ ಮಾಡ್ಕೊಳ್ಬೇಕು. ಕತ್ತರಿ, ನೂಲು, ಇದು ಚಿಕ್ಕದಾಗಿರುವಂತ ಪ್ಲಾಸ್ಟಿಕ್ ಬಳೆ ನೋಡ್ರಿ, ಇದು ಮ್ಯಾಟ್ ಟೇಪ್ ಅಂತಾನು ಕರೀತಾರೆ, ಕೆಪಿಸ್ ಟೇಪ್ ಅಂತಾನು ಕರೀತಾರೆ. ಸರಿಯಾಗಿ 2 ಭಾಗ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ರಿ ನೋಡಿ, ಈ ಕಡೆ 2 ಈ ಕಡೆ 2 ಕಡ್ಡಿಯನ್ನು ಇಟ್ಕೊಂಡಿದ್ದೇನೆ. ಅದನ್ನ ಸಮನಾಗಿ ಒಂದೇ ಹೈಟ್ ಬರುವಂತ ಇದನ್ನ ಇಟ್ಕೊಂಡಿದ್ ನೋಡ್ರಿ. ಆ ತರದ ಎಷ್ಟು ಬೇಕು ಅಷ್ಟೇ. ಇಲ್ಲಿ ನೋಡ್ರಿ, ಈಗ ಇದನ್ನ ಹೀಗೆ ಇಷ್ಟು ಇದು ಮಾಡ್ಕೊಂಡಿದ್ದೇನೆ. ಈಗ ನಂತರ ಕಡ್ಡಿಯನ್ನ ಇದ್ರ ಅಡಿಯಲ್ಲಿ ಇಟ್ಕೊಂಡಿದ್ದೇನೆ ನೋಡಿ, ಈ ತರದಾಗಿ ಇಟ್ಕೊಂಡಿದ್ದೇನೆ ಅಡಿಯಲ್ಲಿ. ಅದೇ ತರ ನಮ್ಗೆ ಎಷ್ಟು ಬೇಕು ಅಷ್ಟು ಉದ್ದನಾಗಿ ಈ ಮ್ಯಾಟ್ ಟೇಪ್, ಫಿಶ್ ಟೇಪ್ ಹೇಳ್ತಾರಲ್ಲ, ಅದನ್ನ ಇಟ್ಕೊಂಡಿದ್ದೇನೆ ನೋಡಿ. ಈ ಕಡೆ ಸುತ್ತಲೂ ಎಷ್ಟು ಬೇಕೋ ಅಷ್ಟು ದಾರವನ್ನು ನಾನು ಈ ಕಡೆ ಬಿಟ್ಕೊಳ್ತೇನೆ. ಇಲ್ಲಿ ನೋಡ್ರಿ, ಇಷ್ಟು ಬಿಟ್ಟು ಈಗ ಈ ತರ ಕಡ್ಡಿಯನ್ನು ಇದ್ರ ಅಡಿಗೆ ಹಾಕಿ ಇದನ್ನ ಈ ತರ ಆಗಿ ಸುತ್ತಕೊಳ್ತೇನೆ ನೋಡಿ. ಮೊದಲನೇದಾಗಿ ನೋಡಿ, ನೋಡಿ ಇದನ್ನ ಹೀಗೆ ಮಾಡಿ ಅದ್ರ ಒಳಗಡೆಯಿಂದ ಹೀಗೆ ಮಾಡ್ಬೇಕು. ಆಮೇಲೆ ಅದನ್ನ ವಾಪಸ್ ಹೀಗೆ ಮಾಡ್ಬೇಕು. ಈಗ ನೋಡಿ, ಇಷ್ಟ ಮುಗಿದಿದೆ. ಇದೇ ತರ ಇನ್ನೊಂದು ಸ್ಟೆಪ್ ಅನ್ನು ಮೇಲ್ಗಡೆಯಲ್ಲಿ ಮಾಡ್ತಿದ್ದೇನೆ. ಇದಕ್ಕಿಂತ ಒಂಚೂರು ಉದ್ದ ಇರ್ಬೇಕು ಅದು. ನೋಡಿ, ತೋರಿಸ್ತಿದ್ದೇನೆ ನೋಡಿ. ನೋಡಿ, ನೋಡಿ ನೋಡಿ, ಇದು ಇಷ್ಟು ಉದ್ದ ಇದೆ. ಇದಕ್ಕಿಂತ ಒಂದು ಅರ್ಧ ಇಂಚಷ್ಟು ಇದು ಉದ್ದ ಇರ್ಬೇಕು. ಈ ಕಡೆನೂ ಸಮೇತ ಅದೇ ತರ ಇರ್ಬೇಕು. ಈಗ ಮತ್ತೆ ಇದೇ ತರ ಇದಕ್ಕೆ ಪೋಣಿಸ್ತಾ ಹೋಗ್ತೀನಿ ನೋಡಿ. ನೋಡಿ, ಈಗ 2ನೇ ಸ್ಟೆಪ್ ಅನ್ನ ಮಾಡ್ತಿದ್ದೇನೆ. ಈಗ ಈ ತರ ನೇಕೋತಿದ್ದೇನೆ ನೋಡಿ. ಇಲ್ಲಿ ನೋಡಿ, ಈಗ ಮಾಡ್ಕೊಳ್ಬೇಕು. ಆದಷ್ಟು ಬಿಗಿಯಾಗಿರ್ಬೇಕು, ಇದು ಜಾರಬಾರ್ದು. ಈ ತರ ಬರ್ಬೇಕು ನೋಡಿ. ಇದ್ರ ಮೈ ಹೀಗಿರ್ಬೇಕು.
ಇದರಿಂದ ಈಗ ತಗೊಂಡೆ ಹಿಂಗ್ ಮಾಡಿದ್ರೆ ಅಷ್ಟೇ ಅಷ್ಟೇ. ಇದರಿಂದ ಹೀಗೆ. ಈಗ ನೋಡಿ ಇಷ್ಟ ಆಗಿದೆ. ಈಗ ಇದನ್ನ ಈ ಸೈಡ್ ಈ ಸೈಡ್ ಈ ಸೈಡ್ ಈ ಸೈಡ್ ಅನ್ನು ಈಗ ಸುತ್ಕೊಳ್ತಾ ಬರ್ತೇನೆ ನೋಡಿ, ಯಾವ ತರ ಸುತ್ಕೊಳ್ತಾ ಇರ್ತೇನೆ ಅಂತ ನೋಡಿ. ನೋಡಿ ಹೀಗೆ ಆದಷ್ಟು ಬಿಗಿಯಾಗಿ ಸುತ್ಕೊಳ್ಬೇಕು ಇದನ್ನ, ಇದು ಜಾರಬಾರ್ದು ನೋಡಿ, ಈ ತರ ಬರ್ಬೇಕು ನೋಡಿ. ಈಗ ಇದು ಸ್ವಲ್ಪ ಎಳ್ಕೊಳ್ಬೇಕು ಹೀಗೆ, ಸ್ವಲ್ಪ ಎಳೆದು ಹೀಗೆ ಉದ್ದ ಮಾಡ್ಕೊಳ್ಬೇಕು. ಆಮೇಲೆ ಈ ಕಡ್ಡಿ ಇದೆಯಲ್ಲ, ಈ ಕಡ್ಡಿ ಮಧ್ಯದಿಂದ ಇದನ್ನ ತಕೊಳ್ಬೇಕು ಹೀಗೆ ನೋಡಿ. ಇದ್ರ ಒಳಗಡೆ ತಕೊಂಡು ಹೀಗೆ ಇದನ್ನ ಹೀಗೆ ಈಗ ಇದನ್ನ ಈ ತರ ಆಗಿ ಇದನ್ನ ಹೀಗ್ ಮಾಡ್ಕೊಂಡಿದ್ರೆ ಇದು ಜಾರಲ್ಲ. ಇಲ್ಲಾದ್ರೆ ಇದು ಮತ್ತೆ ವಾಪಸ್ ಜಾರ ಹೋಗ್ಬಿಡ್ತದೆ. ಅದಕ್ಕಾಗಿ ಇದನ್ನು ಗಟ್ಟಿಯಾಗಿ ಹೀಗೆ ನೋಡಿ. ಈಗ ಎರಡು ಕಡೆಯಲ್ಲಿ ಇದನ್ನ ಸುತ್ತಕೊಂಡಿದ್ದೇನೆ. ಈಗ ಮತ್ತೆ ಬಳೆಯನ್ನು ತಕೊಂಡಿದ್ದೇನೆ. ಈ ಬಳೆಯನ್ನ ನಾನು ಈ ಮ್ಯಾಟ್ ಟೆಪ್ ಇಂದ ಕಟ್ಕೊಳ್ತಿದ್ದೇನೆ ನೋಡಿ. ಇದಕ್ಕೆ ನೋಡಿ ಗಟ್ಟಿಯಾಗಿ ಕಟ್ಕೊಳ್ಬೇಕು. ಗಂಟು ಹಾಕೊಂಡಿದ್ದೇನೆ ನೋಡಿ. ಈಗ ಈ ಕಡ್ಡಿಯನ್ನ ಇದ್ರ ಒಳಗಡೆಯಿಂದ ಒಳಗಡೆ ಹಾಕ್ಬೇಕು. ಈ ಕಡ್ಡಿಯನ್ನ ಹೀಗೆ ಇದನ್ನ ಕಡ್ಡಿಗೆ ಈ ತರ ಮಾಡ್ಕೊಳ್ಬೇಕು ನೋಡ್ರಿ. ನೋಡಿ ಈ ತರ ಹೇಗಾಯ್ತು. ಅದು ಅದೇ ರೀತಿಯಾಗಿ ಇದು ಮೇಲ್ಗಡೆ ಒಂದೇ ಸಮಾನಾಗಿ ಮಾಡ್ಕೊಂಡಿದ್ದೇನೆ ಕಡ್ಡಿಗಳನ್ನೆಲ್ಲವ. ಈಗ ಈಗ ಇದನ್ನ ಇದಕ್ಕೆ ಇದಕ್ಕೆ ಜೋಡಿಸ್ಬೇಕಾಗುತ್ತೆ. ಇದನ್ನ ಉಲ್ಟಾ ಮಾಡಿ ಹೀಗೆ ಎಣಿತಾ ಬಿಡ್ಬೇಕು. ಒಂದೊಂದೇ ತಕೊಂಡು ಇದ್ರ ಒಳಗಡೆಯಿಂದ ಹೀಗೆ ಮಾಡಬೇಕು. ಮತ್ತೆ ಹೀಗೆ ತಗೊಳ್ಬೇಕು ಇದನ್ನ ನೋಡಿ. ಇಲ್ಲೊಂದು ಗಂಟು ಹಾಕೊಂಡಿದ್ದೇನೆ. ಈಗ ಇದನ್ನ ಇದನ್ನ ಈ ಕಡೆ ತಿರ್ಸಿ ಒಂದೇ ತರನಾಗಿ ಇದನ್ನ ಕಡ್ಡಿಗಳನ್ನು ಮಾಡ್ಕೊಂಡು ಇಲ್ಲಿ ಕೆಳಗಡೆನೂ ಸಮೇತ ಒಂದೇ ತರನಾಗಿ ಇದನ್ನ ಹೀಗೆ ಮಾಡ್ಕೊಂಡು ನೋಡಿ ಹೀಗೆ ಬರ್ಬೇಕು ಇದು.
ಈ ತರ ಇರ್ಬೇಕು ಮುಂದ್ಗಡೆ ನೋಡಿ. ಈಗ ಇದನ್ನ ಈಗ ಇಟ್ಕೊಂಡು ನೋಡಿ, ಈ ದಾರದಿಂದ ಈ ತರ ಇದನ್ನು ಗಟ್ಟಿಯಾಗಿ ಬಿಗಿಯಾಗಿ ಕಟ್ಕೊಳ್ಬೇಕು. ಹಾಗೆ ಕಟ್ಟಿ ಇದಕ್ಕೊಂದು ಗಂಟು ಹಾಕೊಳ್ಬೇಕು ನೋಡಿ. ಈಗ ದಾರದಿಂದ ಇದನ್ನ ಬಿಗಿಯಾಗಿ ಕಟ್ಕೊಂಡಿದ್ದೀನಿ ನೋಡಿ ಹೇಗೆ ಚೆನ್ನಾಗಿ ಬಂದಿದೆ ಅಂತ. ಈಗ ಕಡ್ಡಿಗಳನ್ನು ನೋಡಿ ಇದೇ ತರ ಒಂದೇ ತರನಾಗಿ ಇಟ್ಕೊಳ್ಬೇಕು. ಈಗ ಇದನ್ನ ಹೀಗೆ ಬಾಗ್ಸ್ಬೇಕು. ಇದನ್ನ ಇದು ಸಮೇತ ಈಗ ಬಾಗ್ಸ್ಬೇಕು ನೋಡಿ ಹೀಗೆ ಹೀಗೆ. ಆಮೇಲೆ ಇದು ಕೂಡ ಬಾಗ್ಸಿ ಈ ತರ ಈ ತರ ಮಾಡಿ ಕಟ್ಕೊಳ್ತೇನೆ ನೋಡಿ. ಈಗ ಈ ತರನಾಗಿ ಇದನ್ನ ಕಟ್ಕೊಂಡಿದ್ದೇನೆ ನೋಡಿ. ಈಗ ಮೇಲ್ಗಡೆಯಿಂದ ಸಮೇತ ಕಟ್ಕೊಳ್ತೇನೆ ನೋಡಿ. ಸಮನಾಗಿ ಎರಡು ಕಡೆ ಸಮನಾಗಿ ಬರುವಂತೆ ಇದನ್ನ ಇದು ಮಾಡ್ಕೊಳ್ಬೇಕು. ಈಗ ಇದನ್ನ ಈ ತರನಾಗಿ ಭಾಗಿಸ್ಬೇಕು ನೋಡಿ. ಈಗ ಬಾಗಿಸಿ ದಾರದಿಂದ ಕಟ್ಕೊಳ್ಬೇಕು. ಇಲ್ಲಿ ನೋಡಿ, ಈಗ ದಾರದಿಂದ ಈ ತರ ಕಟ್ಕೊಂಡಿದ್ದಾನೆ. ಈಗ ಈ ಸೈಡ್ ಸಮೇತ ಕಟ್ಕೊಳ್ಬೇಕು. ಇದರಿಂದ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಕತ್ರಿಯಿಂದ ನೋಡಿ. ಈ ಕಡೆನೂ ಕಟ್ ಮಾಡ್ಕೊಳ್ಬೇಕು ಕ್ರಾಸ್ ಆಗಿ. ದಾರದಿಂದ ಈ ರೀತಿಯಾಗಿ ಬಿಗಿಯಾಗಿ ಕಟ್ಕೊಂಡಿದ್ದೇನೆ ನೋಡಿ, ಎಷ್ಟು ಚೆನ್ನಾಗಿ ಬಂತು. ಈಗ ಈ ಮ್ಯಾಟ್ ಟೇಪ್ ಮತ್ತು ಫಿಶ್ ಟೇಪ್ ಹೇಳ್ತಿರಲ್ಲ, ಇದರಿಂದ ಈಗ ಬಿಗಿಯಾಗಿ ಕಟ್ಕೊಳ್ಬೇಕು. ಮತ್ತೊಮ್ಮೆ ಇದ್ರ ಮೇಲಿಂದ ನೋಡಿ ಈ ಥರ ಸುತ್ಕೊಳ್ತಾ ಬರಬೇಕು ಅದನ್ನು. ಇಲ್ಲಿ ಗಂಟ ಕಟ್ಟಿದ್ದೀನಿ ಫಸ್ಟ್ ಇದನ್ನ ಕಟ್ಟಿಗೆ. ಈಗ ಇದನ್ನ ಈ ತರ ನೋಡಿ. ಈಗ ಈ ಥರ ಸುತ್ತಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನ ಇಲ್ಲಿ ಫಸ್ಟ್ ಮೊದಲಿಗೆ ಯಾವ ಥರ ಗಂಟು ಹಾಕಿದೆ ಅದೇ ಥರ ಇದನ್ನು ಇದು ಲಾಸ್ಟಿಗೂ ಕೂಡ ಗಂಟು ಹಾಕಬೇಕು. ಈಗ ಈ ಕೆಳಗಡೆ ಸುತ್ಕೊಳ್ತೇನೆ. ಪೀಸ್ಗಳನ್ನು ಮಾಡ್ಕೊಳ್ಬೇಕು ನೋಡಿ. ನೋಡಿ ಈ ಥರ ಉದ್ದ ಮಾಡ್ಕೊಳ್ಬೇಕು ಇದನ್ನು. ಹೀಗೆ ಸ್ವಲ್ಪ ಎಳೆದು, ಇಲ್ಲಾಂದರೆ ಇದು ಜಾರ್ತದೆ. ಈಗ ಇದರ ಒಳಗಡೆ ಹಾಕಬೇಕು. ಹೀಗೆ ಇದ್ರ ಒಳಗಡೆ ಹಾಕಿ ಈ ಥರ ಗಂಟು ಹಾಕಬೇಕು.
ಈಗ ನೋಡಿ ಈ ತರನಾಗಿ ಇದು ಹಾಕೊಳ್ಬೇಕು. ಆಮೇಲೆ ಇದನ್ನ ಬಿಗಿಯಾಗಿ ಮಾಡ್ಕೊಳ್ಬೇಕು. ಆಮೇಲೆ ಮತ್ತೆ ಇದನ್ನ ಈ ತರ ಹಾಕ್ಬೇಕು. ಈ ತರ ಹಾಕಿ ನೋಡಿ ಈ ರೀತಿಯಾಗಿ ನೀಟಾಗಿ ಗುತ್ಕೊಳ್ಬೇಕು. ನೋಡಿ ಇದನ್ನ ಹೇಗೆ ಗುತ್ಕೊಂಡಿದ್ದೀನಿ ಅಂತ. ಈ ರೀತಿಯಾಗಿ ಲಾಸ್ಟ್ ಟೈಮ್ ಕೊನೆಯದಾಗಿ ಏನ್ ಮಾಡ್ಬೇಕು ಅಂತಿದ್ರೆ ಇದನ್ನ ಸ್ವಲ್ಪ ನೋಡಿ ಎಳೆದಿಟ್ಕೊಂಡಿದ್ದೇನೆ. ನೋಡಿ ಎಳೆದು ಇದ್ರ ಒಳಗಡೆ ಅದನ್ನ ಈ ತರದಾಗ ಹಾಕ್ಬೇಕು ನೋಡ್ರಿ. ಹೀಗೆ ಕಟ್ಕೊಂಡಿದ್ದೆ ಎಷ್ಟು ಚೆನ್ನಾಗಾಯ್ತು ನೋಡಿ. ಬಿಗಿ ಹಾಕಿ ಕಟ್ಕೊಂಡಿದ್ದೀನಿ ನೋಡಿ. ಎಷ್ಟು ಗಟ್ಟಿ ಮುಟ್ಟಾಗಿದೆ ನೋಡಿ. ಇದಕ್ಕೆ ಈ ತರ ನೋಡಿ, ಈ ತರ ನೋಡಿ ಚೆನ್ನಾಗಿದೆ. ಇದೇ ತರ ಇದು ಪ್ಲಾಸ್ಟಿಕ್ ಆಗಿ ಹಾಕಿ ಮನೆಗಳಲ್ಲಿ ಹಾಕಿಡ್ಬೋದು ಇದನ್ನ. ಅದೇ ರೀತಿಯಾಗಿ ಈ ತರ ನೋಡಿ ಮನೆ ಒಳಗಡೆ ಈ ತರ ಸುತ್ತು ಹಾಕ್ಬೋದು ಇದನ್ನ. ಈ ಕಡೆ ಮೇಲೆ ಈ ತರ ರೌಂಡ್ ಆಗಿ ಬರುವಂತೆ ಮಾಡ್ಬೋದು. ನಿಮ್ಗೆ ಯಾವ ತರ ಡಿಸೈನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೊಳ್ಬಹುದು.